ಹಲೋ ಎವ್ರಿವನ್, ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ಈ ಯುಗಾದಿ ನಮಗೆ ತುಂಬ ಸ್ಪೆಷಲ್ ಬಿಕಾಸ್ ನನಗೆ ಅಬ್ಬಿಗೆ ಮದುವೆ ಆದಮೇಲೆ ಬರ್ತಾ ಇರೋಂಥ ಫಸ್ಟ್ ಯುಗಾದಿ ಇದು. ವಿ ಆರ್ ವೆರಿ ಎಕ್ಸೈಟೆಡ್. ಯುಗಾದಿ ನಮಗೆ ತುಂಬ ಒನ್ ಆಫ್ ದ ಬಿಗ್ಗೆಸ್ಟ್ ಫೆಸ್ಟಿವಲ್ ನಮಗೆ, ಯುಗಾದಿ ಮತ್ತು ದೀಪಾವಳಿ ಎರಡೂ. ಸೊ ಯುಗಾದಿ ಅಂದರೆ ಹೊಸ ವರ್ಷ, ಹೊಸ ಚಿಗುರು ಆ್ಯಂಡ್ ಎವ್ರಿಥಿಂಗ್ ನ್ಯೂ. ಸೊ ನಮ್ಮ ರಿಲೇಷನ್ಶಿಪ್ಪನ್ನು ಹೊಸದಾಗಿ ಸ್ಟಾರ್ಟ್ ಮಾಡಿದ್ದೀವಿ. ಈ ಯುಗಾದಿ ಮೊದಲನೇ ಯುಗಾದಿ ನಮಗೆ ತುಂಬ ತುಂಬ ಸ್ಪೆಷಲ್. ಸೊ ಈ ಯುಗಾದಿನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಇದು ಫಸ್ಟ್ ಟೈಮ್ ನಾನು ಯುಗಾದಿನ ನಮ್ಮ ಮನೆಯಲ್ಲಿ, ಅಮ್ಮ ಮನೆಯಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇಲ್ಲ. ಅದೊಂದು ತುಂಬ ಬೇಜಾರಿದೆ ನನಗೆ. ಬಿಕಾಸ್ ಎವ್ರಿಡೇ ಅಮ್ಮ ಹಬ್ಬ ಸೆಲೆಬ್ರೇಟ್ ಮಾಡ್ತಾಯಿದ್ರು ಆ್ಯಂಡ್ ನಾನು ಜಸ್ಟ್ ಎದ್ದು ರೆಡಿಯಾಗಿ ಪೂಜೆ ಮಾಡಿ ಊಟ ಮಾಡಿ ಆರಾಮಾಗಿರ್ತಾ ಇದ್ದೆ. ಬಟ್ ಈ ಸಲ ಪ್ರತಿಯೊಂದೂ ನಾನು ಅಬ್ಬಿ ಇಬ್ಬರೇ ಪ್ಲ್ಯಾನ್ ಮಾಡಿ ಎಕ್ಸಿಕ್ಯೂಟ್ ಮಾಡ್ತಾ ಇದ್ದೀವಿ. ಸೊ ಹಾಗೆ ಮೇನ್ ಥಿಂಗ್ ಕುಕ್ಕಿಂಗ್. ನಾವಿಬ್ಬರು ಎಕ್ಸ್ಪರ್ಟ್ಸ್ ಇಲ್ಲ ಕುಕ್ಕಿಂಗಲ್ಲಿ. ಸೊ ವಿ ಟ್ರೈ ಟು ಡೂ ಸಮಥಿಂಗ್. ಸೊ ನಾನೇ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಫಸ್ಟ್ ಪಾಯಸ ಮಾಡಿಬಿಡೋಣ ದೇವ್ರ ನೈವೇದ್ಯಕ್ಕೆ ಅಂತ ಪಾಯಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಇಲ್ಲಿ ನಮಗೆ GRB ತುಪ್ಪ ಸಿಕ್ತು, ಅದೇ ಒಂದು ಗ್ರೇಟ್ ಥಿಂಗ್. ಬಿಕಾಸ್ ನಮ್ಮ ಕರ್ನಾಟಕದ ತುಪ್ಪ ಸಿಕ್ತು ಅಂತ ಹಂಗೆ ಸ್ವಲ್ಪ ಜಾಸ್ತಿ ಗೋಡಂಬಿ, ದ್ರಾಕ್ಷಿ ಮತ್ತು ಬಾದಾಮಿನ ತುಪ್ಪದಲ್ಲಿ ಹಾಕಿ ಹುರಿದು ಎತ್ತಿಟ್ಕೊಂಡೆ ಫಸ್ಟು. ಇದೂ ಯಾವುದೋ ಒಂದು ಇನ್ಸ್ಟಾಗ್ರಾಮ್ ಪೇಜಲ್ಲಿ ಅವರು ರೆಸಿಪಿ ಹಾಕಿದ್ರು, ಅದನ್ನು ನೋಡ್ಕೊಂಡು ಮಾಡ್ತಾಯಿದ್ದೀನಿ. ಫೋನ್ ಪಕ್ಕದಲ್ಲೇ ಇದೆ. ನನಗೆ ನಿಜವಾಗ್ಲೂ ಗೊತ್ತಿಲ್ಲ, ಪಾಯಸ ನಾನು ಯಾವತ್ತೂ ಮಾಡಿಲ್ಲ, ಇದೇ ಫಸ್ಟ್ ಟೈಮ್ ಮಾಡ್ತಿರೋದು. ಸೊ ನಮ್ಮಮ್ಮನೂ ಫುಲ್ ಖುಷಿಯಾಗಿಬಿಟ್ಟಿದ್ರು ನಾನೇ ಪಾಯಸ ಮಾಡ್ತಾಯಿದ್ದೀನಿ ಅಂತ. ಸೊ ಇದೆಲ್ಲ ಹಂಗೆ ಸ್ವಲ್ಪ ಚೆನ್ನಾಗಿ ಹುರಿದ್ಬಿಟ್ಟು ಎತ್ತಿಟ್ಕೊಂಡು ಹಾಗೆಯೇ ಅದೇ ತುಪ್ಪದ ತವಕ್ಕೆ ಶಾವಿಗೆ ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ ಇವಾಗ. ಸೊ ಇದೇ ಪ್ರೋಸೆಸ್ ನಾನು ನೋಡಿದ್ದು. ಅಭಿನೂ ಹಿಂದೆ ಏನೋ ಹೆಲ್ಪ್ ಮಾಡ್ತಾ ಇದ್ದಾನೆ, ಏನು ಮಾಡ್ತಿದ್ದ ಅಂತ ನನಗೂ ಗೊತ್ತಿಲ್ಲ. ಹುರಿದಿರೋ ಶಾವಿಗೆಗೆ ಹಾಲು ಹಾಕಿ ಹಾಗೆಯೇ ನಾನು ಹುರಿದಿಟ್ಕೊಂಡಿರೋಂಥ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಸಕ್ಕರೆ ಹಾಕ್ಬಿಟ್ಟು ಮುಗಿಸ್ದೆ. ಮೀನ್ ಟೈಮ್ ಅಭಿ ತೋರಣ ಮಾಡ್ತಾ ಇದ್ದ. ಸೊ ಇಂಡಿಯಾಲಿಲ್ಲ, ಹಾಗೆ ಮಾವಿನೆಲೆ ಹೆಂಗೆ ಸಿಕ್ತು ನಮಗೆ ಅಂತ ನೀವೇನಾದರೂ ವಂಡರ್ ಮಾಡ್ತಾ ಇದ್ದರೆ ಅದನ್ನು ಹೇಳ್ತೀನಿ. ಹಿಂದಿನ ದಿನ ನಾವು ಹಬ್ಬ ಪ್ರಿಪ್ರೇಷನ್ಗೋಸ್ಕರ ಶಾಪಿಂಗ್ ಹೋಗಿದ್ವಿ. ಸೊ ನಾನು ಏನೇನು ಬೇಕೋ ಎಲ್ಲ ತೊಗೊಂಡೆ. ಹಾಗೆಯೇ ನಮ್ಮ ನೇಬರ್ಹುಡಲ್ಲಿ ಅಂದರೆ ನಮ್ಮ ಬ್ಯಾಕ್ ಯಾರ್ಡಲ್ಲೇ ಮಾವಿನ ಮರ ಇದೆ. ಸೊ ಅಲ್ಲಿಂದ ಮಾವಿನೆಲೆ ತೊಗೊಂಡು ಪಕ್ಕದಲ್ಲಿರೋಂಥ ಹೂವು ತೊಗೊಂಡು ಬಂದ್ವಿ. ಸೊ ಬನ್ನಿ ಅಭಿ ಏನು ಮಾಡ್ತಿದ್ದಾನೆ ಕೇಳೋಣ. ಮೇಕಿಂಗ್ ದಿಸ್ ಹೆಂಗಿದೆ ಮಾಡೋಕ್ಕೆ? ಫಸ್ಟ್ ಟೈಮ್ ತಾನೇ ಮಾಡ್ತಾ ಇರೋದು ನೀನು? ಹಾಂ ಇಲ್ವಾ? ಗೊತ್ತಾ ನಿಂಗೆ ಮಾಡೋಕ್ಕೆ? ಸೊ ಮುಂಚೆನೂ ನಾನು ಮಾಡಿದ್ದೀನಿ ತೋರಣ ಮನೇಲಿ ಅಂತ ಫುಲ್ ಕಾನ್ಫಿಡೆನ್ಸಲ್ಲಿ ಮಾಡ್ತಾ ಇದ್ದ. ಸೊ ಫೈನಲಿ ರಿಸಲ್ಟ್ ಮಾತ್ರ ಓಕೆ, ತುಂಬ ಚೆನ್ನಾಗೇ ಬಂತು. ಸೊ ನೀವೇ ನೋಡಿ ಹೇಗಿದೆ. ಹಲೋ, ಇವಾಗ ತಾನೇ ಕಷ್ಟಪಟ್ಟು ಸಿಲ್ಕ್ ಸ್ಯಾರಿ ಹಾಕೊಂಡಿದ್ದೆ. ಸೊ ಹೇಗೆ ಕಾಣಿಸ್ತಿದೆ? ನಾನು ಇದಕ್ಕೆ ಜ್ಯುವೆಲ್ರಿ ಮ್ಯಾಚ್ ಮಾಡಬೇಕು. ಜ್ಯುವೆಲ್ರಿ ಮ್ಯಾಚ್ ಮಾಡಿ ಹಾಕೊಂಡು ರೆಡಿ ಆಗ್ತೀನಿ. ಇಂಡಿಯಾದಿಂದ ಜ್ಯುವೆಲ್ರೀಸ್ ತಂದಿದ್ದು ಫೈನಲಿ ಇವಾಗ ಯೂಸ್ ಮಾಡ್ತಾ ಇದ್ದೀನಿ. ಬ್ಯಾಕ್ಗ್ರೌಂಡಲ್ಲಿ ಅವರು ಪಂಚ ಕೊಟ್ಟಿದ್ದಾರೆ. ನಾನು ಸೀರೆ ಹಾಕೊಳ್ಳೋ ಟೈಮ್ಗಿಂತ ಜಾಸ್ತಿ ಟೈಮು ಅಭಿ ಪಂಚೆ ಕಟ್ಕೊಳ್ಳೋದ್ರಲ್ಲೇ ಸ್ಪೆಂಡ್ ಮಾಡಿದ್ದಾನೆ. ಸೊ ಲೆಟ್ ಮಿ ಹೆಲ್ಪ್. ಮಾವಿನ ಎಲೆ ಸಿಕ್ತು, ಬೇವಿನ ಎಲೆ ಒಂದು ಸಿಗಬೇಕಿಲ್ಲ. ಸೊ ಮಾವಿನ ಎಲೆ ಇಲ್ಲ ನಮ್ಮ ಬ್ಯಾಕ್ ಯಾರ್ಡಲ್ಲಿ. ಸೊ ಅಲ್ಲೇ ಮರದಲ್ಲಿ ಕಿತ್ಕೊಂಡಿದ್ದು. ಇವಾಗ ಪಾಯಸ ಮಾಡಿದ್ವಿ, ಯಮ್ಮಿ ದೇವ್ರಿಗೆ ಇಟ್ಬಿಟ್ಟು ಆಮೇಲೆ ನಾವು ತಿಂದು ಅಡುಗೆ ಸ್ಟಾರ್ಟ್ ಮಾಡ್ತೀವಿ. ಸೊ ಅಭಿ ತೋರಣ ಹಾಕ್ತಾ ಇದ್ದಾನೆ, ನೋಡ್ಕೊಂಬರೋಣ ಬನ್ನಿ. ಸೊ ಅಭಿ ಏನೋ ಸರ್ಕಸ್ ಮಾಡಿ ತೋರಣ ಹಾಕ್ತಾ ಇದ್ದಾನೆ. ಫುಲ್ ರೆಡಿ ಆಗಿಬಿಟ್ಟು ಹಬ್ಬಕ್ಕೆ ಫೈನಲಿ ಮಾವಿನ ತೋರಣ ಹಾಕಿದ್ದೀವಿ. ಓಕೆ, ಸೊ ನನ್ನ ಔಟ್ಫಿಟ್ನ ಬ್ರೇಕ್ ಡೌನ್ ಮಾಡ್ತಾ ಇದ್ದೀನಿ. ಸೊ ಈ ಬ್ಯೂಟಿಫುಲ್ ಸ್ಯಾರಿ ಬಂದುಬಿಟ್ಟು ಕಾಂಚಿ ಮಗಲ್ ಅನ್ನೋ ಅಂತಹ ಬಿಸ್ನೆಸ್ ಪೇಜ್ದು. ಸೊ ಅವ್ರ ಹತ್ರ ತುಂಬ ಚೆನ್ನಾಗಿರೋಂಥ ಸಿಲ್ಕ್ ಸ್ಯಾರೀಸ್ ಇದೆ. ಹಾಗೆಯೇ ಬ್ಲೌಸ್ ಡಿಸೈನ್ ಮಾಡಿರೋದು ಲಕ್ಷಣ ಡಿಸೈನರ್ ಸ್ಟುಡಿಯೋ ಇನ್ ಬ್ಯಾಂಗ್ಳೂರ್ ಆ್ಯಂಡ್ ಐ ಲವ್ಡ್ ಇಟ್. ಸೊ ನಮ್ಮದೇ ಒಂದು ಸಿಂಪಲ್ಲಾಗಿ ದೇವ್ರ ಪೂಜೆ ಮಾಡಿದ್ವಿ. ಫಸ್ಟು ನೈವೇದ್ಯಕ್ಕಿಟ್ಟು ಹಾಗೆಯೇ ನೆಕ್ಸ್ಟು ಅಡುಗೆ ಮಾಡೋದಿತ್ತು. ಮೇಯ್ನ್ ಡಿಶಸ್ ಪೆಂಡಿಂಗ್ ಇತ್ತು. ಸೊ ಅದನ್ನು ಮಾಡಬೇಕು ಅಂತ. ಸೊ ನೀವು ನೋಡ್ತಿರೋ ಹಾಗೆ ಹೆಸರು ಕಾಳು ಹಾಕ್ತಾಯಿದ್ದೀನಿ. ಹೆಸರು ಕಾಳು ಬೇಯಿಸಿಟ್ಟಿದ್ದೆ. ಸೊ ಹೆಸರು ಕಾಳು ಹುಸ್ಲಿ ಮಾಡಿದೆ. ಸೊ ಇದನ್ನು ಒಂದು ಇನ್ಸ್ಟಾಗ್ರಾಮ್ ವೀಡಿಯೋ ನೋಡ್ಕೊಂಡು ಮಾಡಿದೆ. ಸೊ ಥ್ಯಾಂಕ್ಸ್ ಎ ಲಾಟ್ ಫಾರ್ ಆಲ್ ದ ಪೀಪಲ್ ಹೂ ಪೋಸ್ಟ್ ವೀಡಿಯೋಸ್, ಕುಕಿಂಗ್ ವೀಡಿಯೋಸ್ ಆನ್ ಇನ್ಸ್ಟಾಗ್ರಾಮ್.
ಸೊ ಇದ್ರ ಜೊತೆಗೆ ಪುಳಿಯೋಗರೆ ಗೊಜ್ಜು MTR ಪೌಡರ್ ಯೂಸ್ ಮಾಡ್ಕೊಂಡು ಮಾಡಿದ್ದು, ಹಾಗೆಯೇ ಚಿತ್ರಾನ್ನ ಕೂಡ ಮಾಡಿದ್ವಿ. ಸೊ ಚಿತ್ರಾನ್ನ ರೆಸಿಪಿನೂ ಅಷ್ಟೇ, ತುಂಬ ಥ್ಯಾಂಕ್ಸ್ ಫಾರ್ ಸೋಷಿಯಲ್ ಮೀಡಿಯಾ. 2 ಗೊಜ್ಜು ರೆಡಿ ಇತ್ತು. ಸೊ ಜಸ್ಟ್ ಅನ್ನ ಮಾಡಬೇಕಿತ್ತು. ಅನ್ನ ಮಾಡಿ ಅದನ್ನು ಅಭಿ ಮಿಕ್ಸ್ ಮಾಡ್ದ. ಹಾಗೆಯೇ ಅವನ್ನೆಲ್ಲ ಹೆಚ್ಚಿಕೊಟ್ಟಿದ್ದ ನನಗೆ. ಸೊ ನನಗೆ ಎಲ್ಲ ರೆಡಿ ಇದ್ದಿದ್ದರಿಂದ ಕುಕ್ಕಿಂಗ್ ಮಾಡೋದು ಈಸಿ ಆಯಿತು. ಆ್ಯಂಡ್ ಹೆಸರು ಬೇಳೆ ಹುಸ್ಲಿ ಕೂಡ. ಸೊ ನೋ ಕನ್ಫ್ಯೂಷನ್. ಸೊ ಇದು ನಾವೆಲ್ಲ ಕುಕ್ ಮಾಡಿದಂಥ ಐಟಮ್ಸ್. ಐ ಆಮ್ ರಿಯಲಿ ಪ್ರೌಡ್ ಬಿಕಾಸ್ ವಿ ಡಿಡ್ ಸೋ ಮಚ್ ಇನ್ ಸಚ್ ಶಾರ್ಟ್ ಟೈಮ್. ಸೊ ಲೆಟ್ಸ್ ಎಂಜಾಯ್ ದ ಫುಡ್ ನಾವು. ಲಿಟಲ್ ಅರ್ಜೆಂಟಾಗಿ ಮಾಡಿ ಇಷ್ಟು ಚೆನ್ನಾಗಿ ಫುಡ್ ಯಾವತ್ತು ನಾರ್ಮಲಾಗಿ ಮಾಡಿದ್ರು ಇಷ್ಟು ಚೆನ್ನಾಗಿ ಮಾಡಿ ಬರ್ತಿರ್ಲಿಲ್ಲ. ಬಟ್ ಹಬ್ಬ ಅಂತಲೇ ಅದು ಸೋ ಗುಡ್, ಟೇಸ್ಟಿಂಗ್ ಸೋ ಗುಡ್. ಇವನ್ ಕೋಸಂಬರಿನೂ ಚೆನ್ನಾಗಿ, ಫುಲ್ ಸ್ಪೈಸಿ. ಅಭಿ ಕ್ಯಾಮ್ರಾ ಮುಂದೆ ಏನೂ ಮಾತಾಡಲ್ಲ, ಬಟ್ ಆಮೇಲೆ ಫುಲ್ ಹೊಗಳ್ತಾ ಇದ್ದ ತುಂಬ ಚೆನ್ನಾಗಿತ್ತು ಅಂತ. ಇನ್ನೊಮ್ಮೆ ನಿಮ್ಮೆಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಮ್ಮ ಕಡೆಯಿಂದ. ಬೈ ಗೈಸ್. ಸೊ ಇಲ್ಲಿಗೆ ನಮ್ಮ ಮೊದಲನೇ ಯುಗಾದಿ ಹಬ್ಬದ ಸೆಲೆಬ್ರೇಷನ್ ಮುಗೀತು. ಸೊ ಇದೇ ಥರ ವ್ಲಾಗ್ಸ್ ನಿಮಗೇನಾದರೂ ನೋಡಬೇಕು ಅಂತ ಇದ್ದರೆ ಕಮೆಂಟ್ಸಲ್ಲಿ ತಿಳಿಸಿ ಗೈಸ್. ಸೊ ನಾವು ಅದನ್ನು ಮಾಡ್ತೀವಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಬಾಯ್.